ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ. ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಪಾದಯಾತ್ರೆ ಮಾಡುತ್ತಿದ್ದ ಹೋರಾಟಗಾರರು ಅಸ್ವಸ್ಥ. ಹೌದು ವೀಕ್ಷಕರೇ, ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡುತ್ತಿದ್ದು ಹರಿಹರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಜಾಥಾವನ್ನು ನಡೆಸುತ್ತಿದ್ದು, ಪಾದಯಾತ್ರೆ ಸಂದರ್ಭದಲ್ಲಿ 4 ಜನ ಹೋರಾಟಗಾರರು ಅಸ್ವಸ್ಥಗೊಂಡಿದ್ದಾರೆ. ನಮ್ಮ ರಕ್ತವನ್ನು ಹೀರುತ್ತಿದ್ದಾರೆ, ನಮ್ಮ ಹೆಣ ಬೇಕಾದರೆ ವಿಧಾನಸೌಧಕ್ಕೆ ಒತ್ತೊಯ್ಯಲಿ ಎಂದು ಪ್ರತಿಭಟನಾಕಾರರಾದ BR ಭಾಸ್ಕರ್ ಪ್ರಸಾದ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು 4 ಜನ ನನ್ನ ಸಂಗಡಿಗರು ಬಹಳ ಆರೋಗ್ಯದಲ್ಲಿ ಏರುಪೇರಾಗಿ ಶಿರಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಮುಖ್ಯ ಕಾರಣ, ಮೊನ್ನೆ ನಾವೆಲ್ಲರೂ ಕೂಡ ಈ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ರಕ್ತದಾನ ಮಾಡಿದ್ವಿ. ನಾವು ಬಹುತೇಕ ಜನ ರಕ್ತದಾನ ಮಾಡಿದ್ವಿ. ಈ ಸರ್ಕಾರಕ್ಕೆ ಒಂದಿಷ್ಟಾದರೂ ಮನುಷ್ಯತ್ವ ಇಲ್ಲ, ಇನ್ನೆಷ್ಟು ರಕ್ತ ನಮ್ಮದು ಕುಡಿಯೋಕ್ಕೆ ಸಾಧ್ಯ ಇದೆ, ಕುಡಿದ್ಬಿಡಿ ನೋಡೋಣ ಹೊಟ್ಟೆ ತುಂಬ ಅಂತ ಅಂದ್ಕೊಂಡು ಅನ್ನುವಂತಹ ಒಂದು ಆಗ್ರಹದೊಂದಿಗೆ ಬೇರೆಯವರ ಜೀವ ಉಳಿಸುವಂಥ ರಕ್ತವನ್ನು ನಮ್ಮಿಂದ ದಾನ ಮಾಡಿ ನಾವು ಪ್ರಾಣವನ್ನು ಒತ್ತೆ ಇಟ್ಟು ಒಳ ಮೀಸಲಾತಿ ಹೋರಾಟಕ್ಕೆ ಈ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಂದಷ್ಟು ಜನ ಲೋ BP ಆಗಿದೆ, ಮತ್ತು ಕೆಲವ್ರಿಗೆ ಹೈ BP ಆಗಿದೆ, ಭಾಳ ದೊಡ್ಡ ಮಟ್ಟದ ಸುಸ್ತಾಗಿದೆ, ICUನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇರಲಿ, ಇದು ನಮಗೇನು ಆಘಾತ ತರುವಂಥದ್ದಲ್ಲ, ಮತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಯಾಕೆಂತಂದ್ರೆ ನಾವು ಈ ಹೋರಾಟ ಬರುವಾಗಲೇ ನಾವು ಮನೆಗಳಲ್ಲಿ ಮಾತು ಕೊಟ್ಟು ಬಂದಿದ್ವಿ. ನಾವು ಮನೆಗೆ ಹಿಂದಿರುಗೋದಾದ್ರೆ ನಮ್ಮ ಹಕ್ಕಿನ ಜೊತೆ ವಾಪಸ್ ಬರ್ತೀವಿ, ಇಲ್ಲ ಅಂತಂದ್ರೆ ನಮ್ಮ ಹೆಣಗಳನ್ನ ವಿಧಾನಸೌಧಕ್ಕೆ ಕಳಿಸಿ ಬರ್ತೀವಿ ಅಂತಲೇ ಪ್ರಮಾಣ ಮಾಡಿ ಬಂದಿದ್ದೀವಿ. ಮತ್ತು ನಾವೇನು ಬಂದಿದ್ದೀವಿ, ನಾವು ಮಾತಾಡಿ ಸುಮ್ಮನೆ ಹೋಗೋರಲ್ಲ, ಇದನ್ನ ಶತಸಿದ್ಧ ಮಾಡೋರೆ. ನಾವು ಬೆಂಗಳೂರಿಗೆ ತಲುಪೋದ್ರೊಳಗಡೆ ಈ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ನಿಶ್ಚಿತವಾದಂತಹ ಅಂತಿಮವಾದಂತಹ ನಮ್ಮ ಹಕ್ಕನ್ನು ನಮಗೆ ಕೊಡುವಂಥ ಒಂದು ಆದೇಶವನ್ನು ಮಾಡಿದ್ರೆ ಈ ಸರ್ಕಾರ ಉಳಿತದೆ. ಇಲ್ಲ ಅಂತಂದ್ರೆ ಈ ಸರ್ಕಾರದ ಹೆಣವನ್ನು ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಹೆಣ ಹೋದ್ರೂ ಚಿಂತೆ ಇಲ್ಲ, ನಮ್ಮದು ಗಟ್ಟಿ ನಿರ್ಧಾರ ಇದೆ. ಒಳ ಮೀಸಲಾತಿಯ ಹಕ್ಕನ್ನು ತಗೊಂಡು ನಾವು ಮನೆಗೆ ವಾಪಸ್ ಹೋಗ್ತೀವಿ, ಇಲ್ಲ ಅಂತಂದ್ರೆ ನಮ್ಮ ಹೆಣಗಳನ್ನ ವಿಧಾನಸೌಧ ಕಳಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾನು ರಾಜ್ಯ ಸರ್ಕಾರ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ.